ಒಳಗೆ ನೋಡಲ್ಲಿ ಇಲ್ಲ ಇದಿಟ್ಟೆ ಇದು ಏನಪ್ಪ ಅಂದ್ರೆ ಒಂದು ದರ್ಗಾ ಇದೆ, ಹಳೆಯ ಕಾಲದ್ದು. ಅಮ್ಮಗ ವರ್ಷ ಉಪ್ಪತ್ತುಂಗನ ಕಾಲದಿದ್ದು. ಇದನ್ನ ನೋಡಿದ್ರೆ ಯಾವುದೋ ಒಂದು ದೊಡ್ಡ ಮನಿತನ ಇದೆ. ಒಂದು ಹಿಂದಿನ ಕಾಲದಲ್ಲಿ ಊರಿರ್ಬೋದು ಇದು ಬಹುಶಃ. ದೊಡ್ಡದೊಂದು ವಾಡೆ ಒಳಗಡೆ ಮನೆಗಳು. ಇದು ಏನಪ್ಪ ಅಂದ್ರೆ ಸಂಪೂರ್ಣ ಎಂಟಿ ಟೌನ್, ಏನೂ ಇಲ್ಲ. ಎಲ್ಲವಷ್ಟು ಹಿಂದಿನ ಕಾಲ ಏನಪ್ಪ ಮನೆಗಳು ಬಿದ್ದಾಗ್ಬಿಟ್ಟವ ನೋಡಿ. ಇದು ಒಂದಿದೆ ಮಸೀದಿ ಟೈಪ್ ಇದೆ, ದೇವಸ್ಥಾನ ಇರ್ಬೋದು ಇದು. ಇವಾಗ ನಾವು ಇದ್ರೊಳಗಡೆ ಹೋಗೋಣ. ಇದು ಏನಪ್ಪ ಒಂದು ದೇವಸ್ಥಾನ, ಹಿಂದಿನ ಕಾಲದ ದೇವಸ್ಥಾನ. ಇದು ಕಂಬಗಳನ್ನು ಮೂರ್ತಿ ಇಲ್ಲ ದೇವಸ್ಥಾನದಲ್ಲಿ. ಇದೊಂದು ಇದು ಏನಪ್ಪ ಹಿಂದಿನ ಕಾಲನೇ ಒಂದು ಊರಾಗಿತ್ತದು, ಸಂಪೂರ್ಣ ಊರು, ದೊಡ್ಡದಾದಂಥ ಊರು. ಇದಪ್ಪ ಕೊಳ ಬಾವಿ. ಇದು ದೇವಸ್ಥಾನದ ಹಿಂದುಗಡೆ ಇರುವಂಥ ಬಾವಿ. ಇದು ಏನಪ್ಪ ಅಂದ್ರೆ ಒಂದು ಊರು, ಸಂಪೂರ್ಣ ಒಂದು ಊರು, ಪಾಳು ಬಿದ್ದಂಥ ಊರಿದು. ದೇವಸ್ಥಾನ ಇದು ಏನಪ್ಪ ಅಂದ್ರೆ ಪೂರಾ ಎಂಟಿ ಟೌನು. ಇಲ್ಲಿ ಏನಪ್ಪ ಅಂದ್ರೆ ಏನೂ ಇಲ್ಲ. ಹಿಂದಿನ ಕಾಲದಾಗ ಏನಪ್ಪ ಅಂದ್ರೆ ಇಲ್ಲಿ ಮನೆಗಳಿದ್ದು, ದೇವಸ್ಥಾನ ಇದ್ದು. ಇವಾಗ ಏನಪ್ಪ ಅಂದ್ರೆ ಪೂರಾ ಪಾಳು ಬಿದ್ದುಬಿಟ್ಟಿದೆ. ನೋಡ್ಬೋದು ನಿಮಗೆ ಹಿಂದ್ಗಡೆ ಮನೆಗಳು ಎಲ್ಲ ಅಷ್ಟು ಕಾಣ್ತಿರೋದು. ಈಗ ದೇವಸ್ಥಾನ ಇದು, ದೇವಸ್ಥಾನ ಒಳಗಿಂದ ಹೋಗೋಣ ನಾವೀಗ. ಇದು ಏನಪ್ಪ ಅಂದ್ರೆ ನಿಧಿಯ ಆಶಯ ಸಲುವಾಗಿ ದೇವಸ್ಥಾನವನ್ನು ಇಲ್ಲಿ ತೆಗ್ಗು ತೋಡಿರೋದು. ಇದೇನಪ್ಪ ದೇವಸ್ಥಾನದ ಹಿಂದುಗಡೆ ಇರುವಂಥ ಒಂದು ಗೋಡೆ. ಫುಲ್ ಏನು
ಪೂರ ಏನಪ್ಪ ಅಂದರೆ ಎಂಟಿ ಟೌನ್ ಇದು. ಮನೆಗಳೆಲ್ಲ ಅಷ್ಟು ಬಿದ್ದೋಗಿವೆ. ಇಲ್ಲಿಂದ ಜಾಗ ಏನಿದೆ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕಂತ ಕಾಣ್ತಾ ಇಲ್ಲ. ಸಂಪೂರ್ಣ ಎಂಟಿ ಟೌನ್. ಇಲ್ಲಿ ಒಂದು ಬಾಯಿ ಇದೆ, ಇದರ ಆಚೆ ಆಂಜನೇಯ ಟೆಂಪಲ್ ಇದೆ. ಇದು ಏನಪ್ಪ ಅಂದರೆ ಉತ್ತರ ಕನ್ನಡದಲ್ಲಿ ಬರುವಂಥ ರಾಷ್ಟ್ರಕೂಟರ ಚಿತ್ತಾಪುರ ತಾಲೂಕಿನಲ್ಲಿ ಇರುವಂಥ ರಾಷ್ಟ್ರಕೂಟರ ಒಂದು ದೊರೆ ನೂಪಕಂದನ ಕಾಲದಲ್ಲಿ ಇದ್ದಂಥ ಒಂದು ಊರಿದು. ಸಂಪೂರ್ಣ ಪಾಳು ಬಿದ್ದಿದೆ. ಇವಾಗ ಇಲ್ಲಿ ಯಾರೂ ಇಲ್ಲ. ಈಗೇನಪ್ಪ ಅಂದರೆ ಇಲ್ಲಿನ ಜನಗಳು ಶಿಫ್ಟ್ ಆಗಿ ಮುಂದೆ ಹೋಗಿದ್ದಾರೆ, ಅಂದರೆ ಚಿತ್ತಾಪುರ ಒಂದು ತಾಲೂಕಿನಲ್ಲಿ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಏನೂ ಇಲ್ಲ, ಸಂಪೂರ್ಣ ಪಾಳು ಬಿದ್ದಿದೆ. ಪ್ರತಿಯೊಂದು ಊರಲ್ಲಿ ಏನಾಗಿರ್ತಪ್ಪ ಅಂದ್ರೆ ಆಂಜನೇಯ ಟೆಂಪಲ್ ಇರುತ್ತೆ ಊರವ್ರಿಗೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಆಂಜನೇಯ ಟೆಂಪಲ್ ಇದೆ. ಸದ್ಯ ಇದು ಇಲ್ಲಿ ಕಾಣ್ತಿದ್ದಲ್ಲ, ಇದೇ ಆ ಒಂದು ಆಂಜನೇಯ ಟೆಂಪಲ್. ನಾವು ಇವಾಗ ಅಲ್ಲಿಗೆ ಹೋಗ್ತಿರೋದು. ಇದು ಕಾಣ್ತಾ ಇದೆಲ್ಲ ನನ್ನ ಮುಂದ್ಗಡೆ ಇದೆ ಆಂಜನೇಯ ಟೆಂಪಲ್ಲು. ನೋಡಿ, ಇಲ್ಲೆಲ್ಲ ನಿಮಗೆ ಮನೆಗಳು ಇದ್ದಂಥ ಪ್ರತಿಯೊಂದು ಕುರುವು ನಿಮಗೆ ಸಿಗ್ಬೋದು, ಗುರುತು ನೋಡಿ. ದೇವಸ್ಥಾನಗಳು ಕ್ಲೋಸ್ ಆಗಿದೆ, ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ. ಈಗ ಬಂದಾಗಿದೆ. ಹೊರಗಿಂದನೇ ನೋಡಿ ದೇವಸ್ಥಾನ. ಇದನ್ನು ನೋಡಿದ್ರು ಕೂಡ ಕಾಣೋದಿಲ್ಲ ಆಂಜನೇಯ. ಶ್ರೀರಾಮನ ಒಂದು ಫೋಟೋ ನೋಡಿ, ಇಲ್ಲೆಲ್ಲ ಕಾಣ್ಬೋದು ನಿಮ್ಗೆ. ಬಂಡೆಗಳು, ಕಲ್ಲುಗಳು, ಸಂಪೂರ್ಣ ಫರ್ಶಿಗಳು, ಕಲ್ಲುಗಳಿರುವುದು ನೆಲ ಹಾಸಿಗೆ. ಕೋಟೆಯ ಒಂದು ಗುರುತು ನೋಡೋಕೆ ಸಿಗ್ತದೆ ನೋಡಿ. ಇದೇನಪ್ಪ ಅಂದ್ರೆ ಕೋಟೆಯ ಒಂದು ಗುರುತು. ಇದು ಈ ಥರ ಇದೇನಪ್ಪ ಅಂದ್ರೆ ವಾಚ್ ಟವರ್ ಥರ ಇದೆ. ಇದೇನಪ್ಪ ಎಂಟ್ರೆನ್ಸು. ಊರಿನ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸ್ ಇತ್ತು ಆಗಿನ ಕಾಲದಲ್ಲಿ. ಇದು ಎಂಟ್ರೆನ್ಸು, ಒಳಗಡೆ ಊರು. ಇವಾಗ ಪೂರ ಸಂಪೂರ್ಣ ಊರೇನಪ್ಪ ಅಂದ್ರೆ ಪಾಳು ಬಿದ್ದಿದೆ. ಸಂಪೂರ್ಣ ಒಂದು ಊರು ಏನದಲ್ಲ ಪೂರ ಪಾಳು ಬಿದ್ದಿದೆ, ಹಾಳಾಗಿದೆ. ತುಂಬ ಶ್ರೀಮಂತವಾದಂಥ ಊರಿದು. ದ್ವಾರಬಾಗಿಲು ಒಳಗಡೆ ಇದ್ದೀವಿ, ಇವಾಗ ಹೊರಗಡೆ ಹೋಗೋದು. ದ್ವಾರಬಾಗಿಲು ಇದೇನಪ್ಪ ಅಂದ್ರೆ ಕೋಟೆಯ ದ್ವಾರಬಾಗಿಲು ಎಂಟ್ರೆನ್ಸ್. ಏನಪ್ಪ ಒಳಗಡೆ ಹೋಗೋಣ. ಬಂದಿದ್ದೆವು ವೀಕ್ಷಣೆ ಮಾಡಕ್ಕೆ. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಸ್ನೇಹಿತರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ
ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.